ಸೊ ಇಲ್ಲಿ ಕೋಲಾರ, ಮಾಲೂರು ಏರಿಯಾದಲ್ಲಿ ಎಲ್ಲ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಇದೆಲ್ಲ ತರಕಾರಿ ತುಂಬ ಮಾಡ್ತಾ ಇದ್ದಾರೆ. ರೈತರು ಟೊಮ್ಯಾಟೊ ಬೆಳೆಯೋ ರೈತರು ತುಂಬ ಜನ ಇದ್ದಾರೆ. ಪ್ರತಿ ವರ್ಷ ಅವರು ಎಕರೆ ಆಗ್ತಾ ಇದ್ದಾರೆ. ಸೊ ಅಲ್ಲಿ ಅವ್ರು ನೋಡೋದೇನೆಂದರೆ ನೆಮಟೋಡು ತುಂಬ ಜಾಸ್ತಿ ಆಗ್ತಾ ಇದೆ, ವಿಲ್ಟು ಕೆಟ್ಟು ಬ್ಯಾಕ್ಟೀರಿಯಾ ಬರೋದು ಅದು ಜಾಸ್ತಿ ಆಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾರೆ. ನಮಗೆಲ್ಲ ಗೊತ್ತು. ಸೊ ಭೂಮಿ ಹಾಳಾಗಿದೆ, ಅದರಲ್ಲಿ ಒಳ್ಳೆ ಜೀವಾಣುಗಳು ಇಲ್ಲ ಅಂತ ಗೊತ್ತು. ಸೊ ಅದು ಅವ್ರಿಗೆ ಪ್ರಾಬ್ಲಮ್ಮು, ತುಂಬ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ. ಇನ್ನೊಂದು ಸಮಸ್ಯೆ ಅವ್ರು ಹೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ ಇರೋದು ಆ್ಯಕ್ಚುಲಿ ಸಕ್ಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ. ಥ್ರಿಪ್ಸು, ಮೈಟ್ಸು, ಆಮೇಲೆ ವೈಟ್ ಫ್ಲೈಸು, ಇದು ಒಂದು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ದೆನ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅವ್ರಿಗೆ ಈ ಥ್ರಿಪ್ಸು, ಮೈಟ್ಸ್ ಇರುವಾಗ ವೈರಸ್ ಬರ್ತದೆ. ಆ್ಯಕ್ಚುಲಿ ಈ ಥ್ರಿಪ್ಸು ಪೂರ್ವಕ, ಈ ಎಫಿಡ್ಸ್ ಪೂರ್ವಕ, ಸಕಿಂಗ್ ಪೆಸ್ಟ್ ಪೂರ್ವಕ ವೈರಸ್ ಬರ್ತದೆ. ಆ್ಯಕ್ಚುಲಿ ವೈರಸ್ ಒಂದು ವೆಕ್ಟರ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಇದೇನಂದರೆ ಇದು ಜಾಸ್ತಿ ವೈರಸ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇಷ್ಟು ಪ್ರಾಬ್ಲಮ್ಸ್ ಅವ್ರಿಗೆ. ಸೊ ಸಕಿಂಗ್ ಪೆಸ್ಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ನಾವು ಇನ್ನೊಂದು ಅಂದರೆ ವಿಲ್ಟ್ ಅಂತ ಹೇಳ್ತೀವಿ. ದೆನ್ ಬೇರೆ ಬ್ಲೈಟ್, ಅರ್ಲಿ ಬ್ಲೈಟ್ ಅಂತ ಬರ್ತದೆ. ಸೊ ಲೇಟ್ ಬ್ಲೈಟ್ ಅಂತ ಬರ್ತದೆ, ಅಷ್ಟು ಜಾಸ್ತಿ ಇಲ್ಲ. ಸೊ ಇದು ಬೇಸಿಕಲಿ ಅಂದರೆ ವಿಲ್ಟ್ ಪ್ರಾಬ್ಲಮ್ ಜಾಸ್ತಿ ಇದೆ, ಆಮೇಲೆ ಸಕಿಂಗ್ ಪೆಸ್ಟ್ ಪ್ರಾಬ್ಲಮ್ ಜಾಸ್ತಿ ಇದೆ. ಇಲ್ಲಿ ನಾನೇನಂದ್ರೆ ಈ ಬ್ಯಾಕ್ಟೀರಿಯಲ್ ವಿಲ್ಟ್ ಬಂದ್ರೆ ನಿಮಗೆ ಸಿಂಪ್ಟಮ್ಸ್ ಹೆಂಗಿರ್ತಂತೆ, ಒಣಗೋದು. ಸೊ ಹಿಂಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಆದ್ಮೇಲೆ ನೆಮಟೋಡ್ ಆಕ್ಚುಲಿ ನೆಮಟೋಡ್ ಅಂದ್ರೆ ಏನು ಸರ್? ನೆಮಟೋಡ್ ಅಂದ್ರೆ ಜಂತು ಹುಳ. ಸೊ ಈ ಜಂತು ಹುಳ ಏನಂತಂದ್ರೆ ಅದು ನೋಡಿ ಬೇರು ಒಳಗಡೆ ಹೋಗಿ ಇಲ್ಲಿ ಈ ಗಂಟುಗಳಿದೆಯಲ್ಲ, ಈ ಗಂಟುಗಳು ಬರ್ತಾ ಇರ್ತದೆ. ಸೊ ಗಂಟುಗಳು ನಾವು ಅದು ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ. ಒಣಗೋದು ನೋಡ್ತೀವಿ ನಾವು. ಒಣಗೋದ ಮೇಲೆ ಏನಾಗಿದೆ ಅಂತ ಬೇರು ನಾವು ನೋಡಬೇಕು. ಬೇರು ನೋಡಿಕೊಂಡು ಬೇರು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೊ ತೊಳೆದ ಮೇಲೆ ಅವ್ರಿಗೆ ಏನಾಗಿದೆ ಅಂತ ನೋಡ್ಬೋದು. ಇಲ್ಲಿ ಕಪ್ಪು ಇದೆಯಲ್ಲ, ಇದು ಬಂದ್ಬಿಟ್ಟು ಫಂಗಸ್ಸು. ಸೊ ಇಲ್ಲಿ ಈ ನೆಮಟೋಡು, ಈ ಗಂಟುಗಳಿದೆಯಲ್ಲ, ಇದು ನೆಮಟೋಡು. ಸೊ ಈ ಕಡೆ ಇರೋದು ಆ್ಯಕ್ಚುಲಿ ಇದು ಬ್ಯಾಕ್ಟೀರಿಯಾ. ಸೊ ಇಲ್ಲಿ ಬ್ಯಾಕ್ಟೀರಿಯಾ, ವಿಲ್ಟು, ನೆಮಟೋಡು, ಫಂಗಸ್ಸು ಮೂರು ಇದೆ. ಸೊ ಮೂರಿದೆ, ಅದಕ್ಕೆ ಇದು ನಾವು ನೋಡ್ಬೋದು. ಇಲ್ಲಿ ನೆಮಟೋಡು ಹಾನಿಕರಕ ಅಂತ ಹೇಳ್ತೀವಲ್ಲ, ಬೇರೆಲ್ಲ ಹಾಳಾಗಿದೆ. ಸೊ ಬೇರಿಂದ ಅಲ್ಲಿ ಊಟ ಸಿಗ್ತಾ ಇಲ್ಲ, ಅದಕ್ಕೆ ನೀರು ಸಿಗ್ತಾ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಅಂದರೆ ಇಲ್ಲಿ ಪಾಲಿ ಹೌಸಸ್ನಲ್ಲಿ ತುಂಬಾ ಪ್ರಾಬ್ಲಮ್ ಆ್ಯಕ್ಚುಲಿ. ಎಷ್ಟು ಪ್ರಾಬ್ಲಮ್ ಇದೆ ಅಂದರೆ ತುಂಬ ಪ್ರಾಬ್ಲಮ್. ಇವಾಗ ಒಳ್ಳೆ ಫ್ರೂಟಿಂಗ್ ಬರ್ತಾ ಇತ್ತು, ಅವ್ರ ಕಾಯ ಬರ್ತಾ ಇತ್ತು, ಕಡಿಮೆ ಆಗಿದೆ. ಸೊ ಈ ಥರ ಪ್ರಾಬ್ಲಮ್ಮು ಪಾಲಿ ಹೌಸ್ನಲ್ಲಿ ಒಂದೊಂದ್ಸಲ ಆ್ಯಕ್ಚುಲಿ ಏನಂದರೆ 60% ಅವ್ರಿಗೆ ಲಾಸ್ ಬರ್ತಾ ಇದೆ. ನಾನು ಪ್ರಾಕ್ಟಿಕಲಿ ತೋರಿಸ್ತಾ ಇದ್ದೆ ನಾನು. ಆಮೇಲೆ ಸೊ ಇದು ನಾವು ನೋಡ್ತಾ ಇರೋದು ಇವಾಗ ಇದು ಇದಕ್ಕೆ ನಾವು ಏನು ಮಾಡಬೇಕು? ಸೊ ಮುಂಚೆ ನಾವು ಟ್ರೈಕೋಡರ್ಮಾ ಹೇಳ್ತಾ ಇದ್ವಿ, ಸೂಡೋಮೋನಾಸ್ ಹೇಳ್ತಾ ಇದ್ವಿ, ಆಮೇಲೆ ಪ್ಯಾಸಿಲೋಮೈಸಿಸ್ ಅಂತ ಹೇಳ್ತಾ ಇದ್ವಿ. ಇವಾಗ ರೈತರಿಗೂ ಏನಾಗಿದೆ ಅಂದರೆ ಸೊ ಪ್ಯಾಸಿಲೋಮೈಸಿಸ್ ತೊಗೊಳ್ಬೇಕು, ಟ್ರೈಕೋಡರ್ಮಾ ತೊಗೊಳ್ಬೇಕು. ಸೊ ಓಕೆ, ಎಲ್ಲಿ ಸಿಕ್ಕಿದ್ರೆ ಅದು ಪ್ರಾಬ್ಲಮ್ ಇಲ್ಲ. ಇವಾಗ ಒಂದೇ ನಾವು ಪ್ರಾಡಕ್ಟ್ ಕೊಡೋಣ, ನೆಮಟೋಡ್ಗೂ ಆ್ಯಕ್ಚುಲಿ ಒಂದೇ ಕೊಡೋಣ. ಆಮೇಲೆ ವಿಲ್ಟ್, ಇವಾಗ ಬ್ಯಾಕ್ಟೀರಿಯಾ ಕಂಟ್ರೋಲ್ ಆಗಬೇಕು, ಆಮೇಲೆ ಫಂಗಸ್ಸು ಕಂಟ್ರೋಲ್ ಆಗಬೇಕು, ಅದಕ್ಕೆ ಒಂದೇ ಪ್ರಾಡಕ್ಟ್ ಕೊಡೋಣ ಅಂತ ನಾನು ರಿಸರ್ಚ್ ಮಾಡಿಬಿಟ್ಟು ಸೊ ಅದ್ರ ಮೇಲೆ ನಾನು ಒಂದು ಪ್ರಾಡಕ್ಟ್ಸ್ ನಾವು ತಂದಿದ್ದೀವಿ ನಾವು. ಏನು ಪ್ರಾಡಕ್ಟ್ಸ್? ಇವಾಗ ನಾನು ವಿಲ್ಟ್ ಅಂತ ಹೇಳ್ತೀನಿ. ನಾನು ಈ ವಿಲ್ಟ್ ಡಾಕ್ಟೋ ಅಂತ ಹೇಳ್ತೀವಲ್ಲ, ಸೊ ಇದರಲ್ಲಿ ಏನಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಬೇರೆ ಸ್ಪೀಸಸ್ ಇದೆ. ಸೊ ಇದರಲ್ಲಿ ಫಂಗಸ್ ಆಟೋದು ಮಾಡೋಕ್ಕೆ ಇದೆ ಲ್ಯಾಕ್ಟೋಬ್ಯಾಸಿಲಸ್, ವಿಲ್ಟ್ ಕಂಟ್ರೋಲ್ ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡೋಕ್ಕೆ ಇದೆ, ನೆಮಟೋಡ್ ಕಂಟ್ರೋಲ್ ಮಾಡೋಕ್ಕೆ ಆ್ಯಕ್ಚುಲಿ ಇದರಲ್ಲಿ ಇಲ್ಲ, ಸಪ್ರೇಟ್ ಆಗಿ ನೆಮಟೋಡ್ ಕಂಟ್ರೋಲ್ ಮಾಡಿ ನಾವು ನೆಮಟೋಡ್ ಡಾಕ್ಟರ್ ಅಂತ ಹೇಳ್ತೀವಿ ನಾವು. ಸೊ ಇದು ನೆಮಟೋಡ್ ಡಾಕ್ಟರ್ ಅಂತ ಎಲ್ಲ ಸರ್, ಇದು ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಅದೆಲ್ಲ ಲಿಕ್ವಿಡ್ ರೂಪದಲ್ಲಿ ಇರ್ತದೆ. ಸೊ ಇದು ನಾವು ಉಪಯೋಗ ಹೆಂಗೆ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಸೊ ನಾವು ಏನಂದ್ರೆ ಹೇಳೋದು ಒಂದು ವಿಧಾನ ನಾನು ಹೇಳ್ತೀನಿ. ಇದರಲ್ಲಿ ಇಟ್ಕೊಳ್ಳಿ, ಒಂದು 100 ಕೋಟಿ ಜೀವಾಣುಗಳು ಇರ್ಬೋದು. ಇದು ನಾವು 1,000 ಕೋಟಿ ಜೀವಾಣುಗಳು ಮಾಡೋಕ್ಕೆ ನಾನು ಸಿಸ್ಟಮ್ ಹೇಳ್ತೀನಿ ನಾನು. ಸಿಂಪಲ್ ಅದು ಆ್ಯಕ್ಚುಲಿ. ಸೊ ಇದು ತಗೊಂಡು 200 ಲೀಟರ್ ನೀರಿನಲ್ಲಿ ಹಾಕಬೇಕು, ಡ್ರಮ್ನಲ್ಲಿ ಹಾಕಬೇಕು. ಸೊ ಇದಾದ್ಮೇಲೆ ಇದಕ್ಕೆ ಊಟ ಅಂದರೆ ನಾವು ಕಡಲೆ ಹಿಟ್ಟು ಎಲ್ಲ ನಾವು ಹಾಕ್ತಾ ಇರ್ತೀವಿ, ಬೆಲ್ಲ ಎಲ್ಲ ಹಾಕ್ತಾ ಇರ್ತೀವಿ. ಸೊ ಅದೆಲ್ಲ ಬೇಕಾಗಿಲ್ಲ, ಬೆಲ್ಲ ನಾವು ಯೂಸ್ ಮಾಡಬೇಕಾಗಿಲ್ಲ, ಆಮೇಲೆ ಕಡಲೆ ಹಿಟ್ಟು ಬೇಕಾಗಿಲ್ಲ ಅಂತ ನಾವು ಒಂದು ಜಮ್ ಬೂಸ್ಟೋ ಅಂತ, GEM ಅಂದರೆ ಜನರಲ್ ಎಫೆಕ್ಟಿವ್ ಮೈಕ್ರೋಬ್ಸ್. ಈ ಮೈಕ್ರೋಬ್ಸ್ ಒಳ್ಳೆ ಜೀವನಕ್ಕೂ ಊಟ, ಜಮ್ ಫುಡ್ ಅಂತ ಹೇಳ್ತೀವಿ. ಇದು ನಾವು 1 ಲೀಟರು ನೀರಿನಲ್ಲಿ ಹಾಕಿ, ಆಮೇಲೆ ಇದು 1 kg ನಾವು ಅದ್ರ ಜೊತೆ ಹಾಕಿದ್ರೆ ಸೊ 2 ದಿವಸದಲ್ಲಿ ನಮಗೆ ಒಂದು ಫುಲ್ ಆಕ್ಚುಲಿ ನಮಗೆ ಒಳ್ಳೆ ಜೀವಾಣುಗಳು 1,000 ಕೋಟಿ ರೆಡಿ ಆಗ್ತದೆ, ಲ್ಯಾಕ್ಟೋಬ್ಯಾಸಿಲಸ್ ಅಂತ ಹೇಳ್ತೀವಲ್ಲ. ಸೊ ಅದು ರೆಡಿ ಆದಮೇಲೆ ನಾವು ಡ್ರಿಪ್ ಮಾಧ್ಯಮ ನಾವು ಕಳಿಸ್ಬೋದು. ಸೊ 5 ದಿವಸಕ್ಕೆ ಒಂದ್ಸಲ ಕಳಿಸಿದ್ರೆ ಒಂದು 3-4 ಟೈಮ್ಸ್ 3-4 ಸಲ ಮಾಡಿದರೆ ಸೊ ಅವ್ರ ಡ್ರಿಪ್ ವಿಲ್ಟ್ ತುಂಬಾ ಕಡಿಮೆ ಆಗ್ತದೆ ಆ್ಯಕ್ಚುಲಿ.
ಸೊ ಯಾಜಮಾನ ಹಠೋತ್ ಮಾಡೋದು ತುಂಬಾ ಸುಲಭ ಆದ ಆಕ್ಚುಲಿ ಅದು ಮಾಡಬೇಕು. ಇಲ್ಲಾಂದ್ರೆ ನಾವು ಡ್ರೆಂಚಿಂಗ್ ಮಾಡ್ಬೋದು, ತುಂಬಾ ಉದ್ರಿತ ಜಾಸ್ತಿ ಇದೆ, ಸೊ ಸೀರಿಯಸ್ ಆಗಿದೆ, ಅವಾಗ ಏನು ಮಾಡಿದ್ರೆ ನಾವು ಡ್ರೆಂಚಿಂಗ್ ಮಾಡ್ಬೋದು. ಡ್ರೆಂಚಿಂಗ್ ಮಾಡ್ಬೇಕಂದ್ರೆ ಸೇಮ್, ಸೊ ಇದು 1 ಲೀಟ್ರ್ ತೊಗೊಳೋದು, ಸೊ ಇದು 1 kg ಹಾಕ್ಕೊಂಡು ಸೊ ನಾವು ಬುಡಕ್ಕೆ ಹಾಕೋದು. ಸೊ ಇದು ಒಂದು 4-5 ಟೈಮ್ಸ್ ಮಾಡಬೇಕು 5 ದಿವಸ ಗ್ಯಾಪ್ದಲ್ಲಿ. ಸೊ ಒಂದು ತಿಂಗಳಲ್ಲಿ 4-5 ಟೈಮ್ಸ್ ಮಾಡಿಬಿಟ್ರೆ ಸೊ ವಿಲ್ಟ್ ತುಂಬಾ ಕಡಿಮೆ ಆಗ್ತದೆ. ಸೊ ಆದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಅದು ಹಾಕಿದ ಮೇಲೆ ಬೇರು ಚೆನ್ನಾಗಿ ರೆಡಿ ಆಗ್ತದೆ. ಸೊ ಇದಾದ್ಮೇಲೆ ಆಕ್ಚುಲಿ ಏನಂದ್ರೆ ಬೇರು ಆಕ್ಚುಲಿ ಒಳ್ಳೆ ಊಟ ತಗೊಂಡು ಬೆಳವಣಿಗೆ ಚೆನ್ನಾಗಿರ್ತದೆ, ಬೇರು ಬೆಳವಣಿಗೆ ಚೆನ್ನಾಗಿರ್ತದೆ, ಸೊ ಗಿಡ ಬೆಳವಣಿಗೆ ಚೆನ್ನಾಗಿರ್ತದೆ, ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ, ಇಂಡ್ಯೂಸ್ ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅದನ್ನು ಜಾಸ್ತಿ ಆಗ್ತದೆ. 3 ಟೈಮ್ಸ್ ನೀವು ಅಪ್ಲೈ ಮಾಡಿದ್ರೆ 3 ಟೈಮ್ಸ್ ಅಪ್ಲೈ ಮಾಡಿದ್ರೆ ರಿಸಲ್ಟ್ ನೋಡಬಹುದು. ಸ್ವಲ್ಪ ಜನ ರೈತರು ಹೇಳಿದ್ರೆ ಸರ್ ನಾವು 1 ಸಲ ನಾವು ಉಪಯೋಗಿಸಿದ್ವಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರು. ಸೊ ನಾನು ಎಲ್ಲರಿಗೂ ಹೇಳೋದು ಅಲ್ಲಿ ಹೆಂಗಿದೋ ಗೊತ್ತಿಲ್ಲ ಆಕ್ಚುಲಿ, ಅಲ್ಲಿ ಕೆಟ್ಟ ಜೀವಾಣುಗಳು ಎಷ್ಟು ಇದೆ ಅಂತ ಗೊತ್ತಿಲ್ಲ. ಸೊ ನಾನು ಹೇಳೋದಂದ್ರೆ 2 ಸಲ 3 ಸಲ ಉಪಯೋಗಿಸಿದ ಮೇಲೆ ಒಳ್ಳೆ ರಿಸಲ್ಟ್ ಕಾಣಿಸ್ತದೆ ನಿಮಗೆ, ಬೆಳವಣಿಗೆ ಚೆನ್ನಾಗಿ ಕಾಣಿಸ್ತದೆ ನಿಮಗೆ, ಆಮೇಲೆ ಇಳುವರಿ ಜಾಸ್ತಿ ಆಗ್ತದೆ ನಿಮಗೆ, ಇಳುವರಿ ಜಾಸ್ತಿ ಆಗ್ತದೆ. ಇದು ಉಪಯೋಗಿಸಿದ್ರೆ ಅಂದ್ರೆ ಬೇರು ಚೆನ್ನಾಗಿದ್ರೆ ಬೆಳವಣಿಗೆ ಚೆನ್ನಾಗಿದ್ರೆ ಗಿಡ, ಅವಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದ್ರೆ ನಮ್ಗೆ ಡಿಸೀಸಸ್ ಆಮೇಲೆ ರೋಗಗಳು ಆಮೇಲೆ ಚೀಡಪೀಡ ಅದೆಲ್ಲ ಕಡಿಮೆ ಆಗುತ್ತದೆ. ಸೊ ನಾನು ಹೇಳೋದಂದ್ರೆ ಇವಾಗ ಕೆಮಿಕಲ್ಸ್, ಇವಾಗ ರಾಸಾಯನಿಕ ಗೊಬ್ಬರಗಳು ಹಾಕ್ತಾ ಇರ್ತಾರೆ. ಸೊ ರಾಸಾಯನಿಕ ಗೊಬ್ಬರ ಹಾಕುವಾಗ ಆಕ್ಚುಲಿ ಇದು 1-2 ದಿವಸ ಗ್ಯಾಪ್ ಕೊಟ್ಟರೆ ಸಾಕು. 5 ದಿವಸ ಕೊಡ್ಬೋದು, ಮಿನಿಮಮ್ 2 ದಿವಸ ಗ್ಯಾಪ್ ಕೊಡ್ಬೋದು. ಇವಾಗ ನಾವು ಡ್ರಿಪ್ ಪೂರ್ವಕ ನಾವು ಕಲಿಸ್ತೀವಿ, ಅವರು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದ್ರೆ NPK ಕಲಿಸ್ತಾರೆ, ಆಕ್ಚುಲಿ ಡ್ರಿಪ್ ಪೂರ್ವಕ ಕಲಿಸ್ತಾರೆ. 1-2 ದಿವಸ ಗ್ಯಾಪ್ ಇದ್ರೆ ಒಳ್ಳೇದು. ಮೈಕ್ರೋನ್ಯೂಟ್ರಿಯೆಂಟ್ಸ್ ನಾವು ಸಪೋರ್ಟ್ ಮಾಡ್ತೀವಿ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾಕೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗಿರೋದು ಸ್ವಲ್ಪ, ಅದು ರಾಸಾಯನಿಕ ಗೊಬ್ಬರನಲ್ಲಿ ಸೊ ನಾವು ಯೂರಿಯಾ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ನಾವು ಹೇಳ್ತೀವಿ, ಅವೆಲ್ಲ ಇದು ಜಿಂಕ್, ಕಾಪರು, ಆಮೇಲೆ ಕ್ಯಾಲ್ಸಿಯಮು ಇದೆಲ್ಲ ಬೇಕು. ಇವಾಗ ನಮ್ಮ ಭೂಮಿನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಜಾಸ್ತಿ ಉಪಯೋಗಿಸಿದ ಮೇಲೆ ಈ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ ನಾವು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ನಮಗೆ ಜಿಂಕ್ ಬೇಕು, ಯಾಕಂದ್ರೆ ನಾವು ಕರೋನಾ ಬಂದಾಗ ಜಿಂಕೋವಿಟ್ ತಗೊಳ್ಳಿ, ಜಿಂಕ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕೆ? ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ. ಸೊ ಭೂಮಿನಲ್ಲಿ ಜಿಂಕ್ ಇಲ್ಲ, ನಾವು ಊಟ ತರಕಾರಿನಲ್ಲಿ ಜಿಂಕ್ ಇಲ್ಲ, ಆಮೇಲೆ ನಾವು ಭತ್ತ ಎಲ್ಲ ತಗೊಳ್ತೀವಿ ಅದರಲ್ಲಿ ಇಲ್ಲ ಅಂತ ನಾವೇನಂದ್ರೆ ನಾನು ರೈತರಿಗೆ ಹೇಳೋದಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಉಪಯೋಗಿಸಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಮಾಡಿ, ಡ್ರಿಪ್ ಪೂರ್ವಕ ಕಲಿಸಿ. ನಮ್ಮ ಹತ್ರ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ, ಟೊಮ್ಯಾಟೋಗೋಸ್ಕರ ಇದೆ, ತರಕಾರಿಗೋಸ್ಕರ ಇದೆ. ಸೊ ಇದು ಯೂಸ್ ಮಾಡಿ ಅಂತ ನಾವು ಹೇಳ್ತಾ ಇರ್ತೀವಿ. ಬೇರೆ ಅದು ಬಿಟ್ಬಿಟ್ಟು ಬೇರೆಲ್ಲ ಜೈವಿಕ. ಇವಾಗ ಸ್ವಲ್ಪ ಜನ ಜೈವಿಕ ಆರ್ಗಾನಿಕ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ. ಸೊ ಸಾವಯವ ಕೃಷಿನಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಲೌಡ್ ಥ್ರೂಔಟ್ ಇಡೀ ಪ್ರಪಂಚದಲ್ಲಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಲೌಡ್ ಆಕ್ಚುಲಿ ಆಕ್ಸೆಪ್ಟ್ ಮಾಡ್ತಾರೆ. ಸೊ ಸರ್ಟಿಫಿಕೇಶನ್ ಬರೋಕ್ಕೆ ಪ್ರಾಬ್ಲಮ್ ಇರಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಕ್ಸೆಪ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ನಾವು ಪ್ರಮೋಟ್ ಮಾಡ್ತೀವಿ. ಇದು ಸಾವಯವ ಕೃಷಿ ಯಾರು ಮಾಡ್ತಾರೋ ಅದ್ರಕ್ಕೆ ಓಕೆ. ಸ್ವಲ್ಪ ಜನ ಇವಾಗ ಸಾವಯವ ಕೃಷಿ ಮಾಡಲ್ಲ, ಸೊ ಅವ್ರು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಕೆಮಿಕಲ್ಸ್ ಯೂಸ್ ಮಾಡಿ, ಬಟ್ ಇದು ಕಡಿಮೆ ಯೂಸ್ ಮಾಡಿ. ಸೊ ಕಡಿಮೆ ಯೂಸ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ ಅಂದ್ರೆ ಭೂಮಿ ಹಾಳಾಗೋದಿಲ್ಲ. ಸೊ ನಾವೇನಂದ್ರೆ ಸುಸ್ಥಿರ ವ್ಯವಸಾಯ ಅಂತ ಹೇಳ್ತೀವಿ, ಸಸ್ಟೈನಬಿಲಿಟಿ ಅಂತ ಹೇಳ್ತೀವಿ. ಸೊ ಅವಾಗ ಏನಂದ್ರೆ ನಾವು ಸ್ವಲ್ಪ ಕೆಮಿಕಲ್ಸ್ ಕಡಿಮೆ ಮಾಡಿ, ಆಮೇಲೆ ಈ ಜೈವಿಕ ನಾವು ಉಪಯೋಗಿಸಿದ್ರೆ ನಮ್ಮ ಊಟ ತಿಂತೀವಲ್ಲ ಅದರಲ್ಲಿ ವಿಷ ಇರಲ್ಲ. ರೆಸಿಡ್ಯೂ ಫ್ರೀ ಪ್ರಾಡ್ಯೂಸ್ ಅಂತ ಹೇಳ್ತೀವಿ. ಕೆಮಿಕಲ್ ರೆಸಿಡ್ಯೂಸ್ ಅಂದ್ರೆ ಒಂಥರ ವಿಷ ಅದು. ಸೊ ಅದು ನಾವು ತಗೊಳ್ತಾ ಇದೀವಿ ಇವಾಗ ಎಲ್ಲ ಇಡೀ ಪ್ರಪಂಚದಲ್ಲಿ ತಗೊಳ್ತಾ ಇದೀವಿ. ರೆಸಿಡ್ಯೂಸ್ ಇದೆ, ತರಕಾರಿನಲ್ಲಿ ಇದೆ, ಭತ್ತನಲ್ಲಿ ಇದೆ, ಪ್ರತಿಯೊಂದರಲ್ಲಿ ಇದೆ. ಅದನ್ನ ಕಡಿಮೆ ಮಾಡಬೇಕು. ಅದು ಕಡಿಮೆ ಆದರೆ ನಮಗೆ ಒಳ್ಳೇದು ಅಂತ ನಾವಿದೆ ಹೇಳ್ತಾ ಇದ್ವಿ.